ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಷಯ, ಗಿಚ್ಚಿಗಿಲಿ ಶೋಯಿಂದ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಅದೆಷ್ಟು ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಡ್ರೋನ್ ಪ್ರತಾಪ್ ಅವರು ಗಿಚ್ಚಿಗಿಲಿ ಶೋಯಿಂದ ಹೊರಗೆ ಬರೋದು ಬೆಸ್ಟ್ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಗಿಚ್ಚಿಗಿಲಿ ಶೋ ಬಂದು ಕಾಮಿಡಿ ಶೋ ಅಂತ ಹೇಳ್ತಾರೆ. ಬಟ್ ಅದು ನನಗೆಲ್ಲೂ ಕಾಮಿಡಿ ಅಂತ ಅನ್ನಿಸ್ತಾ ಇಲ್ಲ. ಏನಕ್ಕೆ ಕಾಮಿಡಿ ಅನ್ನಿಸ್ತಲ್ಲ ಅಂತಂದರೆ, ಕಾಮಿಡಿ ಜಾನರೇ ಬೇರೆ, ಇದು ಕಾಮಿಡಿ ಜಾನರ್ ಅಲ್ಲ, ಪೋಲಿ ಕಾಮಿಡಿ ಜಾನರ್ ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂದರೆ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋವಂಥ ಶೋ ಅಂತೂ ಗಿಲಿ ಅಲ್ಲ. ಈಗ ಶನಿವಾರ ಭಾನುವಾರ ಎಪಿಸೋಡ್ ನೋಡಿದೆ. ಗಿಲಿಲಿ ಶೋ ನಾನು ನೋಡ್ತಾ ಇರಲಿಲ್ಲ. ನೋಡ್ತಾ ಜೀ ಕನ್ನಡದಲ್ಲಿ ಮಾತ್ರ ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ಶೋ ಬರ್ತಾಯಿತ್ತು. ಅದು ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ನಗು ಇರ್ತಾಯಿತ್ತು, ಅದನ್ನು ನೋಡ್ತಿದ್ದೆ. ಬಟ್ ಈ ಗಿಲಿಲಿ ಶೋ ನೋಡಿದ್ಮೇಲೆ ಯಾಕಪ್ಪ ನಾನು ಈ ಶೋ ಆನ್ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಕುಣಿಸ್ಕೊಂಡು ನೋಡಬೇಕು ಅಂತ ನನಗೆ ಅನಿಸ್ಬಿಡ್ತು. ಅದಕ್ಕಾಗಿಯೇ ಪ್ರತಾಪ್ ಅವರೇ, ದಯವಿಟ್ಟು ನೀವು ಗಿಚ್ಚಿಗಿಲಿ ಶೋಯಿಂದ ಹೊರಗೆ ಬನ್ನಿ. ಇಂಥ ಶೋಗಳು ನೀವು ಹೋಗಬೇಡಿ. ಈಗ ನಿಮಗೆ ಬಿಗ್ ಬಾಸಲ್ಲಿ ಒಳ್ಳೆ ಹೆಸರು ಬಂದಿದೆ, ಆ ಹೆಸರನ್ನ ಕಾಪಾಡ್ಕೊಂಡು ಹೋಗಿ. ಮುಂದಕ್ಕೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಬೆಳೀತಿದ್ದೀರಾ. ಈಗ ಅದೇ ರೀತಿ ಬೆಳೀತಾ ಹೋಗಿ. ಈ ಥರ ಶೋಗಳನ್ನ ನೀವು ಆಲ್ಮೋಸ್ಟ್ ಹೋಗ್ತಾ ಇರೋದೇ ಒಳ್ಳೆಯದು. ಅದ್ಯಾವುದೋ ಒಂದು ಇಂಟರ್ವ್ಯೂಲಿ ಒಬ್ರು ಹೇಳ್ತಾಯಿದ್ರು, ನಗಿಸುವಂಥ ಕಾರ್ಯಕ್ರಮ, ಜನಗಳಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತಾ ಇದ್ದೀವಿ ಅಂತ. ನಿಮಗೆ ಗೊತ್ತು ಅದು ಏನು ನಗಿಸ್ತಾ ಇದ್ದೀರೋ ಅನ್ನೋದು. ಆ ಕೆಟ್ಟ ಪದಗಳನ್ನ ಕಾಮಿಡಿಲಿ ಹಾಕ್ಕೊಂಡು ಜನಗಳಿಗೆ ಏನನ್ನ ನೀವು ಕಾಮಿಡಿಯಿಂದ ತೋರಿಸ್ತಾ ಇದ್ದೀರಿ ಅನ್ನೋದಕ್ಕೆ ಅರ್ಥನ ಕೊಟ್ಬಿಟ್ಟು ಆಮೇಲೆ ಇದನ್ನು ಕಾಮಿಡಿ ಶೋ ಅಂತ ಹೇಳಿ, ಆವಾಗ ನಾವು ಒಪ್ಕೊತೀವಿ. ನೀವೇ ಬಾಯ್ಬಿಟ್ಟು ಕಾಮಿಡಿ ಶೋ ಅಂತ ಇದ್ದರೆ ನನಗದು ಇಷ್ಟ ಆಗ್ತಿಲ್ಲ. ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಈ ಎಕ್ಸಾಂಪಲ್ ತೊಗೊಳ್ಳಿ, ನಮ್ಮ ಮಕ್ಕಳಾಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ನಮ್ಮ ಅಜ್ಜಿನಾಗಲಿ ಮುಂದೆ ಕುಣಿಸ್ಬಿಟ್ಟು ಇದು ಕಾಮಿಡಿ ಶೋ ನೋಡು ಅಂತಂದರೆ, ಅದರಲ್ಲಿ ಅದೇನೋ ಒಂದು ಡೈಲಾಗ್ಗಳೈತೆ, ಅದನ್ನು ಒಂದು 2-3 ಹೇಳ್ಬಿಡ್ತೀನಿ. ನನಗೆ ಡೈಲಾಗ್ ಬರೋಲ್ಲ, ರಕ್ತ ಕಣ್ಣೀರದೇ ಬರುತ್ತಲ್ಲ, ಬಟನ್ನ ಓಪನ್ ಮಾಡಿದ್ರೆ ಬಟನೆಲ್ಲ ಬಿದ್ದೋಗುತ್ತಲ್ಲ, ಅದು ಕೆಟ್ಟದಾಗೆ ಗಿಚ್ಚಿಗಿಲಿ ಶೋಲ್ ಹಾಕ್ಕೊಂಡು ತೋರಿಸ್ತಾರಲ್ಲ, ಅದು ಕಾಮಿಡಿನ. ಅದನ್ನು ಹೋಗ್ಬಿಟ್ಟು ನಗಿಸೋ ಕಾಯಕ. ಅದು ಕಾಮಿಡಿ ಶೋ ತುಂಬ ಪಾಪ್ಯುಲರ್ ಆಗಿದೆ ಈಗ, ಸೀಸನ್ 3 ಅಂತ ಹೇಳ್ತಿರಲ್ಲ, ಅದೆಷ್ಟು ಸರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ಡ್ರೋನ್ ಪ್ರತಾಪ್ ಅವರು ಹೊರಗೆ ಬರೋದು ಬೆಟರು. ಇನ್ನೂ ಆ ಶೋಲೇ ಮುಂದೆ ಹೋಗ್ತಿದ್ರೆ ಅವ್ರ ಹೆಸರು ಇವಾಗ ಚೆನ್ನಾಗಿದೆ, ಹೋಗ್ತಾ ಹಾಳಾಗೋಗ್ಬಿಡುತ್ತೆ ಹೆಸರು. ದಯವಿಟ್ಟು ಈ ಶೋಯಿಂದ ಹೊರಗೆ ಬರೋದೇ ಡ್ರೋನ್ ಪ್ರತಾಪ್ ಅವ್ರು ವಾಸಿ. ಇನ್ನೊಂದೇನಪ್ಪ ಅಂದರೆ, ಈ ಶೋನ ಬ್ಯಾನ್ ಮಾಡೋದು ಬೆಟರು. ಕಾಮಿಡಿ ತೊಗೊಬಂದು ಕಾಮಿಡಿ ತೋರಿಸ್ಲಿ, ನಾವು ನೋಡೋದಕ್ಕೆ ರೆಡಿ ಇದ್ದೀವಿ. ಆ ಕಾಮಿಡಿಲೇ ಕೆಟ್ಟದಾಗಿ ಕಾಮಿಡಿ ತೋರಿಸೋದು ನಮ್ಗೆ ಇಷ್ಟ ಆಗ್ತಿಲ್ಲ. ಸಮಾಜಕ್ಕೆ ಕಾಮಿಡಿ ಶೋಯಿಂದ ಏನೂ ಪ್ರಯೋಜನ ಇಲ್ಲ. ಏನಕ್ಕೆ ಅಂದರೆ, ಇವತ್ತಿನ ಮಕ್ಕಳಿಗೆ ಈ ಥರ ಶೋಗಳಲ್ಲಿ ತೋರಿಸ್ತಾ ಹೋದರೆ ಮುಂದಿನ ಮಕ್ಕಳು ಇದೇ ರೀತಿಯೇ ಡಬಲ್ ಮೀನಿಂಗಲ್ಲಿ ಹೊಡೆಯುವಂಥ ಡೈಲಾಗ್ಗಳನ್ನ ಕಲ್ತ್ಕೊಂಡು ಹೆಣ್ಣು ಮಕ್ಕಳಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಕೆಟ್ಟ ರೀತಿಯಲ್ಲಿ ಹೇಳ್ತಾರೆ. ಅದ್ರಲ್ಲಿ ಕಾಮಿಡಿ ಅಂತ ಸಮರ್ಥನೆ ಕೊಡ್ತಾರೆ, ಅದು ಇಷ್ಟ ಆಗಲ್ಲ. ಹಾಗಾಗಿನೇ ಡ್ರೋನ್ ಪ್ರತಾಪ್ ಅವರು ಗಿಚ್ಚಿಗಿಲಿ ಶೋಯಿಂದ ಹೊರಗೆ ಬರೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.